ಸಮೀಕ್ಷೆ ಗೊಂದಲಮಯವಾಗಿಲ್ಲ, ಗೊಂದಲ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಸ್ಪಷ್ಟವಾಗಿದೆ. ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾನು ಕೂಡ ನಿನ್ನೆ ಒಂದು ಸಭೆಯನ್ನ ಕನಕಪುರದಲ್ಲಿ ನಾನು ಕೂಡ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು, ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನು ಕೂಡ ಮುಖಂಡರುಗಳನ್ನು ಕೂಡ ಸಭೆ ಕರೆದಿದ್ದೆ. ನಾನು ಅವರಿಗೆ ಕರೆಯನ್ನ ಕೊಟ್ಟಿದ್ದೇನೆ. ಎಲ್ಲರನ್ನೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆನಲ್ಲಿ ನಾಳೆ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಬಿಟ್ಟೋಯ್ತು ಮತ್ತೊಂದಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದೇನೆ. ನಾನು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಕ್ಕಂಥದ್ದು, ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೇದು. ಸೊ ಇವತ್ತೇನು ಸಮೀಕ್ಷೆ ನಡೀತಾ ಇದೆ, ಸಿಕ್ತವ್ರಿಗೆ ಎಲ್ಲನೂ ಸಿಗಬಾರ್ದು. ರಿಸರ್ವೇಶನ್ ಸಿಕ್ತವ್ರಿಗೆ ಎಲ್ರಿಗೂ ಸಿಗಬಾರ್ದು, ಬೇರೆಯವ್ರಿಗೂ ಕೂಡ ಸಿಗ್ಬೇಕು. ಯಾರಿಗೆ ಸಿಕ್ಕಿಲ್ಲ ಅಂತವ್ರಿಗೆ ಈ ರಿಸರ್ವೇಶನ್ಗಳು ಸಿಗಬೇಕು ಅಂತ ಅಂದಾಗ ಇಂತಹ ಸಮೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಸಮೀಕ್ಷೆನಲ್ಲಿ ಬೇಕಾದಂತಹ ಮಾಹಿತಿಯನ್ನು ಹಂಚ್ಕೊಳ್ತಕ್ಕಂಥದ್ದು ಒಳ್ಳೇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಸಮೀಕ್ಷೆಯಲ್ಲಿ ಮಾಹಿತಿ ಕೊಡೋದು ಕಡ್ಡಾಯ ಅಲ್ಲ ಅಂತ ಆಯೋಗ ಕೂಡ ಈ ರೀತಿ ಕಡ್ಡಾಯ ಅಲ್ಲ ಅಂತ ಸರಿಯಾದ ನಂಬರ್ ಬರೋದಕ್ಕೆ ಸಾಧ್ಯ? ಕಡ್ಡಾಯ ಅಲ್ಲ ಅಂತಲ್ಲ, ಎಲ್ಲ ವಿಚಾರಗಳಲ್ಲೂ ಕೂಡ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತಲ್ಲ. ಅಲ್ಲಿ ಸುಮಾರು 60 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 60 ಪ್ರಶ್ನೆಗಳಿಗೂ ಕೂಡ ಉತ್ತರ ಎಲ್ಲದಕ್ಕೂ ಕೊಡಬೇಕು ಅಂತೇಳಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಮಾಹಿತಿಯನ್ನ ಏನು ಅವಶ್ಯಕತೆ ಇರ್ತಕ್ಕಂಥದ್ದನ್ನ ಕೊಟ್ರೆ ಸಾಕು. ಇನ್ಮಿಕ್ಕಿದ ಅವಶ್ಯಕತೆ ಇಲ್ಲದೆ ಇರೋದನ್ನ ಅವರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು, ಅದು ಸಮಂಜಸ ಅಲ್ಲ ಅಂತಕ್ಕಂಥದ್ದು, ಬೇರೆನವರು ಡಿಸ್ಕ್ಲೋಸ್ ಮಾಡ್ಕೊಳಕ್ ಆಗಲ್ಲ ಅಂತಕ್ಕಂಥದ್ದನ್ನ ಅದನ್ನ ಕೊಡ್ಲಿಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ. ನಾಸ್ತಿಕ ಮತ್ತೆ ಆಸ್ತಿಕ ಪ್ರಶ್ನೆಗಳಿದ್ದಾವೆ. ನಿಮ್ಮ ತಿಂಗಳ ಸಂಬಳ ಎಷ್ಟು ಇದೆ, ಆ ರೀತಿ ಚಿನ್ನ ಬೆಳ್ಳಿ ಎಷ್ಟು, ಈಗ ಸ್ವಲ್ಪ ಕೇಳಿಲ್ಲ, ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಬರ್ತದೆ. ಅದನ್ನ ಯಾಕೆ ಕೇಳ್ತಾರೆ ಅಂತ ನೀವು ಬಲ್ಲಿದ್ದೀರಾ ಬಡವರ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಎಷ್ಟೋ ಜನರಿಗೆ ಚಿನ್ನ ಬೆಳ್ಳಿ ಕನಸಿನ ಮಾತು. ಯಾರು ಹೇಳಿ? ಎಷ್ಟೋ ಜನರಿಗೆ ಚಿನ್ನ ಅಂತಕ್ಕಂಥದ್ದು ಕನಸಿನ ಮಾತು. ಇದ್ರ ಬಗ್ಗೆ ಯೋಚನೆ ಮಾಡೋರು ಯಾರು? ಚಿನ್ನ ಇಕ್ಕಿರೋರು, ಬೆಳ್ಳಿ ಇಟ್ಟಿರೋರು. ಚಿನ್ನ ಹಿಡ್ದಿರೋರು ಯಾಕೆ ಯೋಚನೆ ಮಾಡ್ತಾರೆ? ಅಯ್ಯೋ ನನ್ನ ಹತ್ರ ಏನಿಲ್ಲ ಕಣಪ್ಪ, ಏನ್ ಬೇಕಾದ್ರೆ ಬರ್ಕೊ ಹೋಗು ಅಂತಾರೆ. ಹೌದಾ ಅಲ್ವಾ? ಇಟ್ಟಿರೋರು ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಹಿಡ್ದೇ ಇರೋರು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಗಮನಿಸ್ತಾ ಇರೋದು, ನಮ್ಮ ಸರ್ಕಾರ ಗಮನಿಸ್ತಾ ಇರೋದು, ಯಾರಿಗೆ ನಿಜವಾಗ್ಲೂ ಏನು ಇಲ್ಲ ಅಂತವರನ್ನ ಮೇಲೆತ್ತಲಿಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಅನ್ನೋಂಥ ಚಿಂತನೆಯನ್ನ ಇಟ್ಕೊಂಡಿದೆ. ನೋಡಿ, ಸ್ವಲ್ಪ ಕೇಳಿ. ಯಾವುದೇ ಇದರಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಅಂತ ಅಂದಾಗ ಒಂದಷ್ಟು ಮೊಬೈಲ್ನಲ್ಲಿ ಆ್ಯಪ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಡೇಟಾ ಎಂಟ್ರಿ ಮಾಡೋದು ಪ್ರಾಕ್ಟೀಸ್ ಆಗಬೇಕು. ಸೊ ಈಗ ಸ್ಪೀಡಪ್ ಆಗಿದೆ. ಸೊ ಖಂಡಿತ ನಿಗದಿತ ಸಮಯಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ 100% ಮುಗೀತದೆ. ನಗರ ಪ್ರದೇಶದಲ್ಲಿ ಒಂದಷ್ಟು ದಿನ ವಿಳಂಬ ಆಗ್ಬೋದು. ನಾನು ಹೇಳ್ತಾ ಇದ್ದೀನಿ ಕೇಳಿ. ನನ್ನ ಪ್ರಕಾರ, ನನಗೆ ಇರುವಂತ ಒಂದು ಸಣ್ಣ ಅನುಭವದ ಪ್ರಕಾರ, ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಆ ಟೈಮ್ ಒಳಗಡೆ ಸಂಪೂರ್ಣವಾಗಿ ಮುಗೀತದೆ ಗ್ರಾಮೀಣ ಪ್ರದೇಶದಲ್ಲಿ. ನಗರ ಪ್ರದೇಶಕ್ಕೆ ಇನ್ನೊಂದಷ್ಟು ಹೆಚ್ಚು ಕಾಲಾವಕಾಶ ಬೇಕಾಗ್ಬೋದು. ಅದು ಸರ್ಕಾರ ತೀರ್ಮಾನ ಮಾಡ್ತದೆ, ಆಯೋಗ ತೀರ್ಮಾನ ಮಾಡ್ತದೆ.